ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನು ಬೇಸಿಗೆಗಾಲ ಶುರು ಆಗ್ತಾ ಇದೆ, ಅಂದರೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಇನ್ನೇನು ಶುರು ಆಗ್ತಾ ಇದೆ. ಮಕ್ಕಳಿಗೆ ಈ ನೀರು ಕೊಡಬೇಕು ಅನ್ನೋ ವಿಷಯ ಬಂದಾಗ ಅಂದರೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಆದ್ದರಿಂದ ಏನಾದರೂ ಜ್ಯೂಸ್ ಆಗಲಿ ಇಲ್ಲ ನೀರಾಗಲಿ ಕೊಡ್ತಾನೇ ಇರು ಅಂತ ಇರ್ತಾರೆ ಯಾವಾಗಲೂ. ಅದಕ್ಕೆ ಇವತ್ತೊಂದು ಹೊಸದು ಅವಳಿಗೆ ಇಷ್ಟು ದಿನ ಗ್ಲಾಸಲ್ಲೇ ನೀರು ಕುಡಿತಾ ಇದ್ಲು. ಆದರೆ ಅವಳಿಗೆ ಒಂದು ಸಿಪ್ಪರ್ ತರಿಸು ಇನ್ನೊಂದು ಅಂತ ಹೇಳಿದ್ರು ಹೊಸದು, ಅದಕ್ಕೆ ತರಿಸಿದ್ದೆ. ಆ ಪ್ರಾಡಕ್ಟ್ನ ಅವಳು ಇವತ್ತೇ ಬಂತು, ನೋಡ್ತಿದ್ದಂಗೆ ಫುಲ್ ಖುಷಿ ಆಗ್ಬಿಟ್ಲು. ಅವಳಿಗೆ ಅದು ಬೇಕು ಅಮ್ಮ ನನಗೆ ಅನ್ನೋ ಥರ. ಸೊ ಅದನ್ನೊಂದು ಸ್ವಲ್ಪ ಬಿಸಿನೀರಲ್ಲೆಲ್ಲ ತೊಳೆದು ನೀಟಾಗಿ, ಯಾಕೆ ಅಂತಂದರೆ ಹೊಸದಲ್ವಾ, ಅದರಿಂದ ತೊಳೆದವಳಿಗೆ ನೀರು ಅದ್ರಲ್ಲಿ ಕೊಟ್ಟೆ. ಯಾಕೆಂದರೆ ಪದೇ ಪದೇ ಮಕ್ಕಳು ನೀರು ಕೊಡು ಅಂತ ಕೇಳ್ತಾ ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಅವಳಿಗೆ ಅಲ್ಲಿ ಇಟ್ಟಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಅವಳು ಎತ್ಕೊಂಡು ಅದನ್ನು ಅವಳು ಪಾಡಿಗಳು ಕುಡಿತಾ ಇರ್ತಾಳೆ. ಇನ್ನು ಜ್ಯೂಸ್ ಏನಾರು ಮಾಡಿದ್ರು ಅದ್ರಲ್ಲಿ ಹಾಕ್ಕೊಟ್ರೆ ಆರಾಮಾಗಿ ಕುಡಿತಾ ಇರ್ತಾಳೆ ಅಂದ್ಬಿಟ್ಟು ಅದನ್ನು ಹಾಗೆ ಒಂದು ಚೆನ್ನಾಗಿರೋದು ನೋಡಿಬಿಟ್ಟು ನಾನು ಲವ್ ಲ್ಯಾಪಲ್ಲೇ ಚೆನ್ನಾಗಿರೋದು ನಾನು ನೋಡಿಬಿಟ್ಟು ತರಿಸಿಟ್ಟಿದ್ದೆ. ಜೊತೆಗೆ ನೀನು ಊರಿಂದ ಬಂದಮೇಲೆ ಬಟ್ಟೆಗಳೆಲ್ಲ ಹೋಗ್ಬೇಕಾದ್ರೆ ಹೆಂಗೆ ಬೇಕಂಗೆ ತುಂಬ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದು, ಎಲ್ಲ ಬಟ್ಟೆಗಳು ಮೆಸ್ಸಿ ಆಗಿಬಿಟ್ಟಿತ್ತು. ನಿಜ ಅವತ್ತಮ್ಮ ಆ ಥರ ನ್ಯೂಸ್ ಗೊತ್ತಾಗಿದ್ದ ತಕ್ಷಣವೇ ನಾನು ಬಟ್ಟೆ ತುಂಬ್ಕೊಳ್ಳೋಕ್ಕಂತೂ ನನಗಂತೂ ಅದು ಶಕ್ತಿ ಇರಲಿಲ್ಲ. ಮನೆಯಲ್ಲಿ ರಕ್ಷಿತು ಎಲ್ಲ ಬಟ್ಟೆನೂ ತುಂಬಿಟ್ಟಿದ್ದ. ಅದು ರಕ್ಷಿತ್ ಏನು ಮಾಡಿದ ಅಂದರೆ, ನಂದು ಟಾಪ್ ಇದ್ದರೆ ಪ್ಯಾಂಟ್ ಇರಲಿಲ್ಲ, ಪ್ಯಾಂಟ್ ಇದ್ದರೆ ಟಾಪ್ ಇರಲಿಲ್ಲ, ಹೀಗೆ ಒಂದು ಬಟ್ಟೆ ಇದ್ದರೆ ಇನ್ನೊಂದು ಬಟ್ಟೆ ಇರಲಿಲ್ಲ. ಈ ಥರ ಎಲ್ಲ ಬಟ್ಟೆ ತುಂಬ್ಕೊಂಡಿದ್ದ. ಖುಷಿಗಂತೂ ಒಂದು ಸೂಟ್ ಕೇಸಲ್ಲಿ ಒಂದು 85% ಅಷ್ಟು ಖುಷಿ ಬಟ್ಟೆನೇ ತುಂಬಿದ. ಅಂದರೆ ಖುಷಿಗೆ ಚಿಕ್ಕವಾಗವು ದೊಡ್ಡವಾಗವು ಕಚ್ಚೆ ಬಟ್ಟೆಗಳು ಇದೆಲ್ಲನೂ ತುಂಬಾಕ್ಬಿಟ್ಟಿದ್ದ. ಸೊ ಎಲ್ಲ ಬರೀ ಅವಳ ಬಟ್ಟೆಗಳೇ ಇದ್ವು. ಏನೋ ನಾನು ಒಂದು 2 ತಿಂಗಳು ಮಟ್ಟಿಗೆ ಹೋಗ್ತಾ ಇದ್ವಿ ಅನ್ನೋ ಲೆವೆಲ್ಗೆ ರಕ್ಷಿತ್ ಬಟ್ಟೆನ ತುಂಬಿಸಿಟ್ಟಿದ್ದ. ಸೊ ಅದನ್ನೆಲ್ಲ ತಂದು ಒಂದೊಂದು ಕಡೆನೇ ಜೋಡಿಸಿ ಇಡ್ತಾ ಇದ್ದೀನಿ. ಇನ್ನು ಬೀಚ್ಗೆಲ್ಲ ಹೋಗಿದ್ವಿ. ಮತ್ತು ನನ್ನ ಸ್ಕಿನ್ ಅಂತೂ ತುಂಬಾ ಟ್ಯಾನ್ ಆಗಿಬಿಟ್ಟಿತ್ತು. ನಿಮ್ಮೆಲ್ರಿಗೂ ಗೊತ್ತು, ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ನಾನು. ಅಂದರೆ ಊರಿಗೆ ಹೋದಾಗಿಂದ ಯಾವುದೇ ರೀತಿ ನನ್ನ ಸ್ಕಿನ್ ಕೇರ್ ತೊಗೊಂಡಿಲ್ಲ. ಅದರಲ್ಲೂ ಹೇಳ್ದಂಗೆ ಬೀಚಲ್ಲಿ ಬೇರೆ ಚೆನ್ನಾಗಿ ಆಟ ಆಡ್ಬಿಟ್ಟಿದೆ, ತುಂಬಾ ಆಟ ಆಡಿದ್ದು. ಅದರಿಂದ ಇವಾಗ ಬಂದಾಗಿಂದ ಸ್ವಲ್ಪ ಸ್ಕಿನ್ನ ಕೇರ್ ತೊಗೋತಾ ಇದ್ದೀನಿ. ಯಾಕೆಂದರೆ ತುಂಬಾ ಟ್ಯಾನ್ ಆಗಿಬಿಟ್ಟಿದೆ ಅಲ್ವಾ. ಇನ್ನು ಇದನ್ನು ಹೋಗಿಸ್ಕೋಬೇಕಂತಂದರೆ ನನಗೆ ಸ್ವಲ್ಪ ಟೈಮೇ ತೊಗೊಳುತ್ತೆ ಅಂತ ಅನಿಸುತ್ತೆ. ಆ ಲೆವೆಲ್ಗೆ ತುಂಬ ಟ್ಯಾನ್ ಆಗಿದೆ. ಸೊ ಆದ್ದರಿಂದ ನಾನಿವತ್ತು ಮಾಮಾ ಅರ್ಥ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಸನ್ಸ್ಕ್ರೀನ್ ಅಂತ ಬಂದಾಗ ಯಾವಾಗಲೂ SPF 50 ಇರೋವಂಥದ್ದನ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆವಾಗ ನಮ್ಮ ಸ್ಕಿನ್ನು ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಸ್ಕಿನ್ ಗ್ಲೋ ಕೂಡ ಕೊಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ನ ಬಳಸಿದ್ದಾರೆ. ಇದು ಮೇಡ್ ಸೇಫ್ ಕೂಡ, ಮತ್ತು ಇದನ್ನು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥದ್ದು. ಇದು ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಕೂಡ ಸೂಟ್ ಆಗುತ್ತೆ. ಜೊತೆಗೆ ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ. ಸೊ ಇವಾಗ ಸದ್ಯಕ್ಕೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಲೋಷನ್ನು SPF 50 ಇರೋದ್ರಿಂದ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಾಮಾರ್ತ್ ಪ್ರಾಡಕ್ಟ್ಗಳೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಹಾಗೆ ಮಾಮಾರ್ತ್ ಆ್ಯಪಲ್ಲೂ ಕೂಡ ಚೆಕ್ ಮಾಡ್ಬೋದು. ಹಾಗೆ ಮಾಮಾರ್ತ್ ಅವರು 2025 ಒಳಗಡೆ 1 ಮಿಲಿಯನಷ್ಟು ಪ್ಲಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ನೀವು ತಗೊಳ್ಳೋ ಒಂದೊಂದು ಪ್ರಾಡಕ್ಟ್ಗೂ ಅದನ್ನ ಲಿಂಕ್ ಕೂಡ ಮಾಡ್ತಾರೆ. ಹಾಗೆ ಮಾಮಾರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಆಫ್ಲೈನ್ ಅಲ್ದಲ್ಲೇ ಆನ್ಲೈನಲ್ಲಿ ನಿಮ್ಮ ನಿಯರ್ ಸ್ಟೋರ್ಸ್ಗಳಲ್ಲೂ ಸಿಗ್ತಾ ಇದೆ ಫ್ರೆಂಡ್ಸ್. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ಬೇಕಂದರೆ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಏನಪ್ಪ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಬಸಳೆ ಸೊಪ್ಪು ತರಿಸಿದ್ದೆ, ಬಸಳೆ ಸೊಪ್ಪು ತರಿಸಿದ್ದೆ. ಯಾಕೋ ಬಾಯಲ್ಲೆಲ್ಲ ಸ್ವಲ್ಪ ಉಣ್ಣಾದಂಗಿದೆ. ನಿಖಿತಾ ಏನಾದರೂ ಬಸಳೆ ಏನಾದ್ರು ಸಿಕ್ಕಿದ್ರೆ ಆರ್ಡ್ರ್ ಮಾಡು ಅಂತ ಹೇಳಿದರು. ಅದಕ್ಕೆ ಬಸಳೆ ಸೊಪ್ಪು ಹಾಕ್ಬಿಟ್ಟು ದಾಲ್ ಥರ ಮಾಡ್ಬಿಡ, ಇಲ್ಲ ಮಸೊಪ್ಪು ಥರ ಮಾಡೋಣ ಅಂತ ಅಂದ್ಕೊಂಡೆ. 2 ಕಟ್ ತರಿಸಿದ್ದೆ. ವರ್ತ್ ಅಂತ ಅನಿಸ್ತು. 35 ರುಪೀಸ್ಗೆ 2 ಕಟ್ ಥರ ಬಂತು. ಫುಲ್ ಅವ್ರು ಕವರ್ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ. ಸೊ ಆ್ಯಕ್ಚುಲಿ ಇನ್ನೊಂದೇನಂದರೆ, ಅಮ್ಮ ಮನೆಯಲ್ಲಿ ಮೊದಲೆಲ್ಲ ನಾನು ಬಸಳೆ ಸೊಪ್ಪು ಅಲ್ಲಿಂದನೇ ಕಿತ್ಕೊಂಡ್ಬಂತ ಇದ್ದೆ. ಅಮ್ಮ ನಮ್ಮ ಮನೆಗೆ ಬರ್ತಾಯಿದ್ದಾರೆ ಅಂತ ಅಂದರೆ ಬಸಳೆ ಸೊಪ್ಪನ್ನ ಹಿಡ್ಕೊಂಡು ಬಂದ್ಬಿಡೋರು. ಯಾಕೆಂದರೆ ನಮ್ಮ ಸೋಮ್ಗೆ ತುಂಬ ಇಷ್ಟ. ಸಪ್ಪೆ ಪಲ್ಯ ಥರ ಮಾಡಿಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಅದೇನೋ ನಾನು ಅಷ್ಟು ದಿನ ಇದ್ದೆ, ನನ್ನ ಕಣ್ಣಿಗಲ್ಲಿ ಎಲ್ಲೂ ಬಸಳೆ ಸೊಪ್ಪೇ ಕಾಣಿಸ್ಲಿಲ್ಲ. ಅಂದರೆ ದೊಡ್ಡ ಗಿಡ ಥರ ಹಬ್ಬಿತ್ತು ಅದು. ಅದೇನು ಒಂದು ಕಡ್ಡಿ ಹಾಕಿದ್ರೆ ಸಾಕು, ಫುಲ್ ಹಬ್ಬಿಡುತ್ತೆ, ಬಳ್ಳಿನೇ ಹಬ್ಬಿಡುತ್ತೆ. ನನ್ನ ಕಣ್ಣಿಗಲ್ಲಿ ಎಲ್ಲೂ ಬೀಳೇ ಇಲ್ಲ ಒಂದಿನಕ್ಕೂ. ಸೊ ಅದೇ ನೆನ್ಪು ಮಾಡ್ಕೋತಾ ಇದ್ದೆ. ಏನಂದರೆ ಒಂದೊಂದು ವಸ್ತುಗಳು ಇವಾಗ ನನಗೂ ಏನಾಗುತ್ತೆ ಅಂತಂದರೆ, ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದರು, ನಿಜವಾಗ್ಲೂ ಅದು ಸತ್ಯ ಅನಿಸ್ತು. ಏನಂದರೆ, ನಾವು ಅಂದ್ಕೊತೀವಿ ದಿನಗಳು ಕಳೆದ ಹಾಗೆ ಮರಿತೀವಿ ಅಂತ ಹೇಳ್ಬಿಟ್ಟು. ಇದು ತುಂಬ ರಕ್ತ ಸಂಬಂಧ ಮತ್ತು ಈ ಬಾಂಡಿಂಗ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಹೇಳಿರೋದು ಕರೆಕ್ಟು. ನಾನು ಅದನ್ನು ಕಮೆಂಟ್ ಓದಿದೆ, ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಷ್ಟೇ. ಏನಂದರೆ, ಯಾವುದೇ ವಸ್ತುಗಳು ನೋಡಿದಾಗ, ಇಲ್ಲಾಂದರೆ ಏನೋ ಒಂದು ಅಡುಗೆ ಮಾಡುವಾಗ ಆಗಲಿ,
ಪ್ರತಿಯೊಂದು ಜ್ಞಾಪಕ ಬರ್ತಾ ಇರುತ್ತೆ ನನಗೆ. ನಮ್ಮ ಯಶೋಧ ಆಂಟಿನೇ ನನಗೆ ಮರೆಯೋದಕ್ಕೆ ತುಂಬ ಟೈಮ್ ತೊಗೊಂತು. ಏಕೆ ಅಂದರೆ ಆಂಟಿಗೆ ಇದಂದರೆ ಇಷ್ಟ ಅಲ್ವಾ, ಆಂಟಿ ಇದ್ದಿದ್ರೆ ಹಿಂಗಾಗ್ತಿತ್ತು, ಆಂಟಿ ಇದ್ದಿದ್ರೆ ಹಂಗಾಗ್ತಿತ್ತು ಅಂತ. ಸೊ ನನಗೆ ಆಂಟಿಗೇ ಅಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇನ್ನು ನನ್ನ ಹೆತ್ತ ತಾಯಿ ಅದು ಹೆಂಗೆ ನಾವು ಮರೆಯೋದಕ್ಕೆ ಆಗುತ್ತೆ ಅಲ್ವಾ. ತುಂಬಾ ನೆನಪು ನಿಜವಾಗ್ಲೂ. ನೋಡಿ ನಾನು ಸುಮ್ಮನೆ ಹೇಳ್ತೀನಿ, ಬಾಯಿ ಬಸಳೆ ಸೊಪ್ಪು ಅಂತ ಬಂದಿದ ತಕ್ಷಣ ನನಗೆ ಅಮ್ಮ ಜ್ಞಾಪಕ ಬಂದರು. ಯಾಕಂದರೆ ಅಮ್ಮ ನನಗೆಲ್ಲ ಕೊಟ್ಟು ಕಳ್ಸೋರು. ಇಲ್ಲ ಅವ್ರ ಊರಿಗೆ ಬರ್ತಾಯಿದ್ದಾರೆ ಅಂದರೆ ನನಗೆ ತರೋರು. ಸೋಮ್ಗೆ ಅಂತಲೇ ಅಳಿಯಂಗೆ ಅಂತಲೇ ತರೋರು. ಎಸ್ಪೆಷಲಿ ಅಯ್ಯೋ ಸೋಮ್ಗೆ ಇಷ್ಟ, ಅದಿಷ್ಟ ಇದಿಷ್ಟ ಅಂತೆಲ್ಲ ತರೋರು. ಇನ್ನು ನೋಡಿ ಸಾಂಬಾರು ಪೌಡ್ರು ಯೂಸ್ ಮಾಡ್ಬೇಕಾದ್ರೆ ಅಯ್ಯೋ ನಮ್ಮಮ್ಮ ಸಾಂಬಾರು ಪೌಡ್ರು ಕೊಟ್ಟಿರೋದು ಅಂತ. ಪ್ರತಿಯೊಂದು ಯೂಸ್ ಮಾಡಬೇಕಾದ್ರು ಪ್ರತಿಯೊಂದು ಟೈಮಲ್ಲೂ ನಾನು ನೆನ್ಕೊಳ್ಳದೆ ಇರೋ ಟೈಮೇ ಇಲ್ಲ ಅಂತ ಅಂದ್ಕೊಳ್ಳಿ ನಿಜವಾಗ್ಲೂ. ಸೊ ಹಾಗೆ ಪ್ರತಿಯೊಂದಕ್ಕೂ ನೆನಪು ಆಗ್ತಾನೇ ಇರುತ್ತೆ ನನಗೆ. ಅವ್ರು ಕಮೆಂಟ್ ಓದಿದಾಗ ಹೌದು ನಿಜ. ಆದರೆ ನಾನು ಇನ್ನೂ ಅದನ್ನ ಹೇಳ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಟೈಮು. ಅವ್ರು ಕಮೆಂಟ್ ಓದಿದಾಗ ಜ್ಞಾಪಕ ಬಂತು. ಇವಾಗ ತಾನೇ ಜಸ್ಟ್ ನಾನು ಆ ಕಮೆಂಟು ಓದ್ತಾ ಇದ್ದೆ. ನೈಟ್ ಆಗಲೇ 12:30 ಅನಿಸುತ್ತೆ, ನಾನು ಮಲ್ಕೊಳ್ಳೋ ಟೈಮು. ಎಡಿಟಿಂಗ್ ಮಾಡ್ತಾಯಿದ್ದೆ ಆ ಟೈಮ್ನಲ್ಲಿ ನಾನು ಓದಿ ಅನ್ನಿಸ್ತು. ಇನ್ನು ಬಾಯಿ ಬಸಳೆ ಸೊಪ್ಪು ಅಂತ ಹೇಳಿದ್ನಲ್ವ, ಎಲ್ಲ ಹಾಕಿ ಒಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸೊಪ್ಪು, ಒಂದು ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ ಎಲ್ಲನೂ ಹಾಕಿ ವಿಜಿಲ್ ಹಾಕ್ಸಿಸ್ದೆ. ಸಾಂಬಾರು ಪೌಡ್ರು ಕೂಡ ಹಾಕಿ ಎಲ್ಲ ವಿಜಿಲ್ ಹಾಕ್ಸಿದ್ದು. ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು ಕಟ್ ಮಾಡಿದ್ದು, ಕ್ಯಾರೆಟ್ ಆಗಲಿ, ಒಂದು ಮೂಲಂಗಿ ಇತ್ತು, ಎಲ್ಲ ಮಿಕ್ಸ್ ವೆಜಿಟೇಬಲ್ಸು ಮತ್ತು ಸೊಪ್ಪು ಎಲ್ಲ ಆಗಲಿ. ಕೆಲವೊಂದು ಟೈಮ್ ಮಿಕ್ಸ್ ವೆಜಿಟೇಬಲ್ಸ್ ಸೊಪ್ಪೆಲ್ಲ ಹಾಕಿ ಮಾಡ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನು ಹಾಗೆ ಮಾತಾಡ್ತಾ ಇವಳು ಶಿಲ್ಪ ಕೂಡ ಫೋನ್ ಮಾಡಿದ್ಲು, ವಿಡಿಯೋ ಕಾಲು. ಶಿಲ್ಪ ಬರಬೇಕು ಅಂತ ಹೇಳ್ತಾ ಇದ್ಲು ನಮ್ಮ ಮನೆಗೆ. ಅಕ್ಕ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ ಬಾ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಅಮ್ಮ ತೀರೋದಾಗ ಬಂದಿದ್ದಷ್ಟೇನೆ. ಆ ಕಾರ್ಯಕ್ಕೆಲ್ಲ ಬರೋಕ್ಕಾಗಲಿಲ್ಲ. ಆದ್ದರಿಂದ ಎಲ್ಲರೂ ಫೋನ್ ಮಾಡ್ತಾಯಿದ್ದಾರೆ ನನಗೆ. ನಿಜ ಅವಳಂತಲ್ಲ, ಪ್ರತಿಯೊಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆದರೆ ಅಟ್ಲೀಸ್ಟ್ ಬಂದು ನಮ್ಮ ಮನೆಗೆ ಕಾರ್ಯದಲ್ಲಾಗಲಿ ಇಲ್ಲಾಗಲಿ ಮಾಡಿದರು. ಆದರೆ ಫ್ರೆಂಡ್ಸ್ಗಳಿದಾರಲ್ಲ ಅವ್ರುಗಳಂತೂ ತುಂಬ ಜನ ಕೇಳ್ತಾಯಿದ್ದಾರೆ. ಇನ್ನೂ ಫೋನ್ ಮಾಡಿ ಕೇಳ್ತಾಯಿದ್ದಾರೆ, ನಿಖಿತಾ ಬಂದಿದ್ದೀರಾ, ನಿಮ್ಮ ಮನೆಗೆ ಬರೋಣ ಅಂತ. ಅಂದರೆ ಏನಂದರೆ ನನಗೆ ಬಂದು ಅವ್ರೊಂದು ಸ್ವಲ್ಪ ಸಮಾಧಾನ ಮಾತುಗಳಾಗಲಿ ಏನಾದ್ರು ಹೇಳೋದಕ್ಕೆ ಅವರು ಇದು ಮಾಡ್ತಾಯಿದ್ರು. ನಾನಾದರೆ ಯಾರಿಗೂ ಜಾಸ್ತಿ ರಿಪ್ಲೈ ಮಾಡೇ ಇಲ್ಲ. ಯಾಕೆ ನಾನು ರಿಪ್ಲೈ ಮಾಡಿಲ್ಲ ಅಂತಂದರೆ ನನ್ನ ಮನಸ್ಥಿತಿ ಸರಿ ಇಲ್ಲ. ಇವಾಗ ಊರಿಗೆ ಬಂದಿರೋದು ನಾನು ಒಂದು 4 ದಿನ ಇರಬೇಕಂತ, ಮತ್ತೆ ವಾಪಸ್ ಹೋಗ್ಬೇಕು ಊರಿಗೆ ಅಂತ ಹೇಳಿದೆ. ಆದರೆ ಆ 4 ದಿನದಲ್ಲಿ ನನಗೆ ಪ್ರೈವೇಸಿ ಬೇಕು. ನಾನು ವಾಸ್ತವಕ್ಕೆ ಬರಬೇಕು. ಇವಾಗ ಆಲ್ರೆಡಿ ನಾನು ಹೇಳಿದ್ನಲ್ಲ, ಅಲ್ಲೇ ಮುಳುಗೋಗ್ಬಿಟ್ಟಿದೆ ನಾನು. ಅದೇ ಲೋಕ ನನಗೆ. ಈ ಬೆಂಗಳೂರಿದೆ, ಮನೆ ಇದೆ ಅನ್ನೋದೇ ಮರ್ತೋಗಿದೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಹಾಗೆ ಇವಾಗ ಈ ಮನೆಯದು ನನಗೆ 4 ದಿನ ನನಗೆ ಯಾರು ಬೇಡ, ನನಗೆ ಪ್ರೈವೇಸಿ ಬೇಕು, ಒಬ್ಬಳೇ ಇರಬೇಕು, ಒಂಟಿಯಾಗಿರಬೇಕು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು ನನಗೆ ಅನ್ನೋ ಥರ ನನಗೆ ಆ ಫೀಲ್ ಆಗ್ತಾಯಿತ್ತು. ಆದ್ದರಿಂದ ನನ್ನ ಫ್ರೆಂಡ್ಸ್ಗಳಿಗೆ ಯಾರಿಗೂ ನಾನು ರಿಪ್ಲೈನೇ ಮಾಡಲಿಲ್ಲ. ಅಂದರೆ ಅವರೆಲ್ಲ ಒಂದು ಲೆಕ್ಕದಲ್ಲಿ ಬರಬಾರ್ದು ಅನ್ನೋ ಥರನೇ ನಾನು ಸ್ವಲ್ಪ ಆಮೇಲೆ ನೋಡ್ಕೊಳ್ಳೋಣ, ನಾನು ಮತ್ತೆ ಊರಿಗೆ ಹೋಗಿ ಬಂದಮೇಲೆ ಅಂದ್ಬಿಟ್ಟು ನಾನು ಯಾರಿಗೂ ರಿಪ್ಲೈನೇ ಮಾಡಲಿಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ ನಮ್ಮಮ್ಮ ಶಿಲ್ಪದ ಜೊತೆ ಮಾತಾಡೋದಂತೆ. ಒಬ್ರು ಈ ಕಡೆ ಅಂದ್ರೆ ಒಬ್ರು ಈ ಕಡೆ. ಮಾತಾಡ್ಸಮ್ಮ. ಮಾತಾಡ್ತಾನೆ ಇದೀವಲ್ಲ, ನಾವು ಹೊರಡೋ ಟೈಮಿಗೆ ವಿಡಿಯೋ ಮಾಡ್ತಾ ಇರೋದು. ಹಾಂ ಸರಿ. ಶಿಲ್ಪ ಬಂದವಳೆ. ಅಮ್ಮನ್ನ ಲೋ ಸುಮ್ಮನಿರಲ್ಲ, ಆಯ್ತು. ನನಗೇನು ಮಾಡಿಲ್ಲ. ಅಮ್ಮನ್ನ ಶ್ರದ್ಧಾಕಾರಿ ಬರಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಬಂದಿದ್ದಾಳೆ. ಬರಕ್ಕಾಗ್ಲಿಲ್ಲ ಅಂದ್ರೆ ಮದ್ವೆ ಇರೋದಕ್ಕೆ ಕಾರಣಾಂತರಗಳಿಂದ ಹೋಗಕ್ಕಾಗ್ಲಿಲ್ಲ. ಅದಕ್ಕೂ ಏನಾರು ಅನ್ಕೊಂಡ್ಬಿಡ್ತಿಲ್ಲ. ಹೇಳಿದ್ವಿ ಏನಂತಂದ್ರೆ ಯಾಕೆ ಬರಕ್ಕಾಗ್ಲಿಲ್ಲ ಅಂತಂದ್ರೆ ಹೊಸದಾಗಿ ಮದ್ವೆ ಆಗಿರೋದು. ನಮ್ ಕಡೆ ಕಳ್ಸನೇ ನೋಡಂಗಿಲ್ಲ, ತೀರೋಗಿದ್ದ ದಿನಾನೇ ಬರಂಗಿಲ್ಲ. ಆಕ್ಚುಲಿ ಅವಳು ಮನ್ಸ್ ತಡಿಲಿಲ್ಲ. ಯಾಕಂತಂದ್ರೆ ಮಮ್ಮಿ ಜೊತೆ ಹೆಂಗೆ ಅಂತಂದ್ರೆ ಮಾತಾಡೋದು ಬಿಟ್ಟಿದ್ವಿ ಅನ್ನೋದೊಂದು ಬಿಟ್ರೆ, ಅದ್ ಬಿಟ್ರೆ ಎಲ್ಲ ಜೊತೆ ನಾವು ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು.
ಇವಾಗ ಮಾತಾಡೋದ್ಮೇಲೆ ಸಿಕ್ಕಾಪಟ್ಟೆ ಫೋನಲ್ಲಿ ಎಲ್ಲ ಮಾತಾಡ್ತಾರೆ. ಅವಳಿಗೆ ಮಮ್ಮಿ ಬಿಟ್ಟು ಇದ್ ಮಾಡಕ್ ಇರಕ್ ಆಗ್ಲಿಲ್ಲ, ಯಾಕಂದ್ರೆ ಮಮ್ಮಿ ಎಲ್ರ ಜೊತೆನೂ ಚೆನ್ನಾಗಿ, ಇವಳ ಹತ್ರ ಅಂತಲ್ಲ ಎಲ್ರ ಜೊತೆನೂ ಚೆನ್ನಾಗಿರೋದು ಮಾತಾಡ್ಕೊಂಡು. ಅದಕ್ಕೆ ನೋಡೋದಲ್ಲಿ ಅಂತ ಬಂದ್ಬಿಟ್ಲು, ನಮ್ ಜೊತೆನೆ ಬಂದಿದ್ದು ಹೊರಡ್ಬೇಕಾದ್ರೆ. ಅಮ್ಮನ ಸಾವಿನ ವಿಷಯ ಗೊತ್ತಾಗಿದ ತಕ್ಷಣ ನಮ್ ಜೊತೆ ಕಾರಲ್ಲೇ ಬಂದಿದ್ದವಳು. ಆಮೇಲೆ ಅದು ಎಲ್ಲ ಮಣ್ಣು ಮಾಡಿದ್ಮೇಲೆ ವಾಪಸ್ ಬಂದ್ಲು. ಆಕ್ಚುಲಿ ಅವಳು ಏನು ಅಲ್ಲೇ ಇರಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದು. ಆದ್ರೆ ಏನು ಅಲ್ಲಿ ಇರೋರು ಬಿಡ್ಲಿಲ್ಲ, ಅಲ್ಲಿ ಇರಂಗಿಲ್ಲ ಅಂತ ಹೇಳಿದ್ರು, ನೋಡಂಗಿಲ್ಲ, ಇರಂಗಿಲ್ಲ, ಅಲ್ಲೇ ಮನೆ ಊಟ ಮಾಡಂಗಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ ತಿಥಿಕಾರಿಕೆ ಅವಾಗ್ಲೂ ಅಷ್ಟೇ ಊಟ ಮಾಡಂಗಿಲ್ಲ, ಬರಂಗಿಲ್ಲ, ಬೇಡ ಅಂತೆಲ್ಲ ಅವ್ರ ಅತ್ತೆ ಎಲ್ಲ ಹೇಳಿದಕ್ಕೆ ಸರಿ ಬೇಡ ಏನಕ್ಕೆ ಸುಮ್ಮನೆ ಅಂತ ಹೇಳ್ಕೊಂಡು, ಹೊಸದಾಗಿ ಬೇರೆ ಮದ್ವೆ ಆಗಿರೋದು 1.5 ತಿಂಗಳ 2 ತಿಂಗಳಾಗಿತ್ತು ಅಷ್ಟೇ ಅಂತ ಸುಮ್ಮನೆ ಆಗಿದ್ರು. ಅದಕ್ಕೆ ಇವಾಗ ಈ ಊರಿಂದ ಬರ್ತಿದ್ದಂಗೆನೆ ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಶಿಲ್ಪಕ್ಕ ಬಂದವಳೆ. ಅವಾಗ ಬಂದಾಗ್ಲೇ 4 hours ಆಯ್ತು, 3 to 4 hours ಆಯ್ತು. ಸುಮ್ ಕೂತ್ಕೊಂಡಿದ್ದು, ಅವಳು ತಲೆನೋವು ಅವಳು ಕೂತಿದ್ದು, 3:30 ಬಂದಿದ್ದು. ಸುಮ್ಮನಾಗೆ ಮಾತಾಡ್ಕೊಂಡು ಕೂತಿದ್ದು. ಇವಾಗ ಇದು ಮಾಡ್ತಾ ಇದ್ದು ಖುಷಿ ಆಟ ನೋಡ್ಕೊಂಡು ಕೂತ್ಕೊಂಡಿದೀವಿ. ಅಥವಾ ನೋಡಿ ಸಿಹಿ ಕರಿಯಮ್ಮ, ಸಿಹಿ ಕರಿ, ಸಿಹಿ ಕರಿ, ಸಿಹಿ ಕರಿ. ಸಿಹಿ ಎಲ್ಲಿ ಸಿಹಿ? ಎಲ್ಲಿ ಸಿಹಿ? ಸಿಹಿ ಇರಾಮಳು ಕರಿತಿದ್ದಾಳೆ. ಸಿಹಿ ಸಿಹಿ ಸಿಹಿ. ಫಸ್ಟ್ ಲೆಟರ್ ಕಲ್ತಿದ್ದೆ, ಹೆಸರು ಕರಿಯೋದ್ ಕಲ್ತಿದ್ದೆ ಸಿಹಿ. ಅಮ್ಮ ಸಿಹಿ ಎಲ್ಲಿ? ಸಿಹಿ ಬೋ ಬೋ ಸಿಹಿ. ಅವಳಿಗಿದೆ ಸಿಹಿ. ಸಿಹಿ ತಕ್ಕೋ ಬೈ ಕಡೆ ಸಿಹಿ ಮುರ್ದೋಗಿತ್ತು ಕಣಮ್ಮ, ಚೂರೇನ ಮುಟ್ರೆ ಕಟ್ ಆಗ್ತಿತ್ತು ಅದು. ಆ ಶೇಪ ಹೋಯ್ತದ್ರದ್ದು, ಶೇಪ ಹೋಯ್ತದ್ರದ್ದು. ಖುಷಿ ಕುತ್ಕೊಂಡಿದ್ದಕ್ಕೆ. ಇವಾಗ ಹಾಕು, ಅನ್ಸ್ಬೋದು. ಫೆವಿಕ್ವಿಕ್ ಹಾಕು. ಏನಪ್ಪ ಹಿಂಗೆಲ್ಲ ಹೋಯ್ತು. ಅಯ್ಯೋ ದೇವ್ರೆ. ಹೋಲಿ ಬಿಡಪ್ಪ, ಮುರ್ದಿಗೆ ತೋದತ್ತಿರ್ಲಿ. ಮುರ್ದಾಕ್ಯ ಖುಷಿ ನೀನು? ಈ ಪಾಪ ಬೈದಲ್ಲಿ ಕುತ್ಕೊಂಡೈತೆ. ಹೇಳು ಟಟ್ಟಾಪೆಟ್ಟೆ ಹೇಳ್ಕೊ. ಅಪ್ಪ ಚುಚ್ಚುತ್ತೆ, ಇದು ಚೂಪಿದೆ ಅದು. ಅಲ್ಲಿ ಹೆಂಗ್ ಚೂಪು ಬಂದೈತದು. ಇನ್ನೂ ಒಂದ್ ಏನ್ ಮಾಡಿದ್ರೆ ಇವತ್ತು ಹೆಂಗೆ ಅಂದ್ರೆ, ಈ ಬೇಜಾರ್ ಮೇಲೆ ಬೇಜಾರು ಅನ್ನತ್ರ ಡಿಸ್ಪ್ಲೇ ಹೊಡೆದಾಕೊಳ್ಳೆ. ವರ್ಕೇ ಆಯ್ತಲ್ಲ ನಂದು. ವಾಟ್ಸಪ್ ಆಗ್ಲಿ ಪ್ರತಿಯೊಂದು ಏನೇ ಟ್ರಾನ್ಸಾಕ್ಷನ್ ಇದ್ರಲ್ಲೇ ಇರೋದು. ಏನು ಅಲ್ಲ, ಇವತ್ತು ನನ್ನ ಮನೇಲಿದ್ದು ನೀವು ವಾಟ್ಸಪ್ ಫೋನ್ ಮಾಡಿದಿದ್ರೆ ಅಷ್ಟೇ. ಇವಾಗ ಏನಿಲ್ಲ ಇವಾಗ ಇದ್ರಲ್ಲಿ. ಇವಾಗ ಡಿಸ್ಪ್ಲೇ ಹಾಕ್ಸ್ಬೇಕು, ಇದಕ್ಕೆ ಎಷ್ಟಾಯ್ತದೋ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತು ಬೇಜಾರ್ ಮೇಲೆ ಬೇಜಾರು. ಆಲ್ರೆಡಿ ಬೇಜಾರಲ್ಲಿದ್ದೀವಿ, ಅದ್ರಲ್ಲಿ ಇದೊಂದು ಬೇಜಾರು ನೆಕ್ಸ್ಟ್. ಅಯ್ಯೋ ಹೋಗತ್ಲಾಗಿ ವರ್ಕೇ ಆಯ್ತಾ ಇಲ್ಲ, ಏನು ವರ್ಕ್ ಆಯ್ತಾ ಇಲ್ಲ. ಡಿಸ್ಪ್ಲೇ ಹಾಕ್ಸಕ್ ಕಳಿಸ್ಬೇಕು ಅರ್ಜೆಂಟ್. ಒಂದು ಪಾರ್ಸಲ್ ಬಂದಿದೆ ನನಗೆ, ಅದನ್ನ OTP ಕೊಡಿ ಅಂತಾರೆ. ಇದರಲ್ಲಿ OTP ಬರ್ತಾ ಇಲ್ಲ. ವಾಪಸ್ ಎಲ್ಲ ಹಂಗೆ ಎತ್ಕೊಂಡು ಹೋದ್ರು ವಾಪಸ್ಸು. ಮತ್ತೆ ಇದ್ ಮಾಡ್ಕೊಳ್ರಿ ನೀವು ಅಂತ ಹೇಳ್ಕೊಂಡು. ನೋಡ್ಬೇಕು ಏನಾಯ್ತದೆ. ಅವಳು ಹೊರಟ್ಬಿಟ್ಲು. ಹೊರಟಾದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಕಂಟಿನ್ಯೂಸ್ ವ್ಲಾಗು ನನಗೆ ಆಗಲಿಲ್ಲ. ಯಾವಾಗಾಗುತ್ತೆ, ಯಾವ್ಯಾವ ಟೈಮ್ಗಾಗುತ್ತೆ ಆವಾಗ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ತೆಗೆದಿಟ್ಕೊತಾ ಇದ್ದೆ. ಅಂದರೆ ನಂಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಯಾವುದೋ ಟ್ರೈಪಾಡಲ್ಲಿ ಹಾಕ್ಬಿಟ್ಟು ಹಂಗೇ ಬಿಟ್ಬಿಡ್ತಾಯಿದ್ದೆ. ಇಲ್ಲ ಅಂತಂದರೆ
ಮಾಡ್ಬೇಕಂತಂದ್ರೆ ಮಾಡಿಸಿದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಫ್ರೀಯಾಗೇ ಇರಬೇಕು ಒಂದು 4 ಡೇಸ್ ಅನ್ನೋದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಇನ್ನು ನಾನು ಹೇಳ್ದಂಗೆ ಪೂಜೆ ಎಲ್ಲ ಏನೂ ಮಾಡೇ ಇರಲಿಲ್ಲ ಅಂತ ಹೇಳಿದೆ ಲಾಸ್ಟ್ ವ್ಲಾಗಲ್ಲೂ. ಬಂದಾಗಿದೆ ಇವತ್ತು. ಆದ್ದರಿಂದ ದೇವಸ್ಥಾನನೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ಎಲ್ಲನೂ ನೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ನಂತರ ನನಗೆ ಸಮಾಧಾನ ಅನಿಸುತ್ತೆ. ನಿಜವಾಗ್ಲೂ ಇನ್ನೂ ಒಂದು ವಿಷಯ ಏನಂತ ಅಂದರೆ, ಏನಾದರೂ ಈ ಥರ ನಮ್ಮ ಪ್ರೀತಿ ಪಟ್ಟವರು ನಾವು ಈ ಥರ ಮಾಡೋರು ಏನಾದ್ರು ಆಯಿತು ಅಂತಂದರೆ ಏನನ್ಸುತ್ತೆ ಅಂತಂದರೆ, ದೇವರೇ ಇಲ್ಲ, ದೇವ್ರಿಗೆ ಯಾಕೆ ನಾವು ಪೂಜೆ ಮಾಡಬೇಕು ಈ ಥರ ಎಲ್ಲ ಅಂತ ಅನಿಸುತ್ತೆ. ಆ ಟೈಮಿಗೆ ಅಷ್ಟೇ ಅದು ಅನಿಸೋದು. ಆದರೆ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೋ ಅದು ಆಗಲೇಬೇಕು. ಆದ್ದರಿಂದ ಆ ಟೈಮಿಗೆ ಅಂತೀವಿ, ಮತ್ತು ತಿರ್ಗಾ ದೇವ್ರ ಮೊರೆ ಹೋಗಲೇಬೇಕು ಅಲ್ವಾ. ಮೊರೆ ಏನಂತಂದರೆ ಇದೊಂದು ನಮಗೆ ದಿನನಿತ್ಯದ ದಿನಚರಿ ಥರ. ಏನಂದರೆ ದೇವ್ರ ಪೂಜೆ ಮಾಡಿದ್ರೇ ಹೀಗೆ ಬಲಗಡೆನೇ ಎದ್ದಾಳಬೇಕು, ಆಮೇಲೆ ದೇವ್ರ ಮುಖನೇ ನೋಡಿ ಎದ್ದಾಳಬೇಕು, ಕರಾಗ್ರೆ ಹೊಸದೇ ಲಕ್ಷ್ಮಿ ಹೇಳ್ಬಿಟ್ಟೆ ಇದ್ರೇ ನಮಗೆ ಒಳ್ಳೇದಾಗೋದು. ಈ ಥರ ಎಲ್ಲ ನಮ್ಮ ಮೈಂಡ್ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಬರಲ್ಲ ಅಂತಾರಲ್ಲ, ಹಾಗೆ ಕೋಪದಲ್ಲಿ ಏನೋ ಹೇಳ್ಬಿಡ್ತೀವಿ, ದೇವ್ರೆಲ್ಲಿದ್ದಾನೆ, ದೇವ್ರಿಲ್ಲ, ಈ ಥರ ಎಲ್ಲ ನಮ್ಗೆ ನೋವು ಮೇಲೆ ನೋವು ಕೊಡ್ತಾ ಇದ್ದಾರೆ, ಆದರೆ ದೇವ್ರಿಲ್ಲ ಅಂತೆಲ್ಲ ಹೇಳ್ಬೋದು. ಆದರೆ ಅದು ಹೇಳ್ದಂಗೆ ಯಾವ್ಯಾವ ಟೈಮ್ಗೆ ಏನಾಗಬೇಕು ಅದು ಆಗ್ತಾನೇ ಇರುತ್ತೆ. ಸೊ ದೇವ್ರನ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಅಲ್ವಾ. ಸೊ ಎಲ್ಲರೂ ಒಂದಿನ ಹೋಗಲೇಬೇಕು, ಆಗಲೇಬೇಕು. ಹಂಗಂದ್ಬಿಟ್ಟು ದೇವ್ರಿಗೆ ಬೈಯೋದು ತಪ್ಪು ಅಂತ ಅನಿಸುತ್ತೆ. ಎಲ್ಲರೂ ಬೈತಾರೆ. ಇದೆ ಮನ್ಸಿಗೆ ನೋವಾದಾಗ ಬೈತೀವಿ. ನಾನು ಹಾಗೆ ಅಂದ್ಕೊಂಡೆ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇನ್ನೂ ಆವತ್ತಿಂದು ಏನಾಯಿತು ಸ್ಟೋರಿ ಅನ್ನೋದು ಖಂಡಿತ ನಿಜವಾಗ್ಲೂ ಹೇಳೇ ಇಲ್ಲ ನಿಮ್ಮ ಯಾರಿಗೂ. ಅದೇ ನಾನು ಹೇಳ್ದಂಗೆ ನಂಗೊಂದು ಸ್ವಲ್ಪ ಟೈಮ್ ಬೇಕು. ಏನಾಯಿತು ಅವತ್ತಿನ ಸಿಚುವೇಶನ್, ಏನಾಯಿತು, ಏನೇನು ಮಾತಾಡಿದೆ ಅಮ್ಮನ ಹತ್ರ. ಅಮ್ಮನೊಂದು ಲಾಸ್ಟ್ ಕ್ಲಿಪ್ಪಿಂಗು, ಸಾಯೋಕ್ಕೂ ಮುಂಚೆ ಒಂದು ಕ್ಲಿಪ್ಪಿಂಗ್ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಅದು ಶೇರ್ ಮಾಡಬೇಕು. ಖಂಡಿತ ಮಾಡ್ತೀನಿ. ಇನ್ನೊಂದ್ಸರಿ ಹೇಳು. ಹಲೋ, ಮನೆಯಲ್ಲಿದ್ದೀನಿ, ನೀವು? ಲಾಲಾ, ಸರಿ ಬಾಯ್. ಹಲೋ ಖುಷಿ, ಹೋಗ್ತಾ ಇದೀನಿ, ನೀವು? ಹಲೋ ಖುಷಿ, ಮನೇಲಿದ್ದೀನಿ, ನೀವು? ನೀವಿಲ್ವಾ? ಎಲ್ಲಿದ್ಯಾ? ಎಲ್ಲಿಲ್ಲ? ಎಲ್ಲಿದ್ಯಾ? ಹಲೋ, ಮನೇಲಿಲ್ಲ, ನೀವು? ನೀವು ಇಲ್ವಾ? ಬಾಯ್. ಅಮ್ಮಗೆ ಮಾತಾಡು ಖುಷಿಮಾ. ಮಮ್ಮಾಜಿಗೆ ಫೋನ್ ಮಾಡು. ಹಲೋ ಹಲೋ ಖುಷಿಮಾ, ಹಲೋ. ಸರಿ, ಏನಿಲ್ಲ. ಹಲೋ ಹಲೋ ಖುಷಿ, ಹಲೋ ಖುಷಿ, ಹಲೋ ಹಲೋ ಖುಷಿ, ಏನ್ ಮಾಡ್ತಿದ್ದೀರ? ಏನಿಲ್ಲ ಏನಿಲ್ಲ ಏನಿಲ್ಲ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾಯಿತು. ಇವಾಗ ಬಂದು ದೀಪ ಹಚ್ಬೇಕು ಅಷ್ಟೇ. ಖುಷಿಮಾ ಫೋನ್ ಇಟ್ಕೊಂಡು, ಲ್ಯಾಂಡ್ಲೈನ್ ಅದು ಫೋನ್ ಇಟ್ಕೊಂಡು ಹಲೋ ಇಲ್ಲಿಲ್ಲ ಎಲ್ಲಿಲ್ಲ ಅಂತ ರಿಷಿ ಫೋನ್ ಮಾಡ್ತಾಯಿದ್ಲು, ಅದು ನೋಡ್ತಾ ಇದ್ವಿ. ಪಟ್ಟಂತ ಆ ಫೋನ್ ಹಚ್ಚಿ ನನಗೆ ಒಂದು ಕ್ಷಣ ನಾನು ಹೇಳಿದೆ, ನನಗೆ ಮನೆಗೆ ಬಂದಮೇಲೆ ಒಂಥರ ದಿಗ್ಲು ಶುರು ಆಗುತ್ತೆ ಅಂತ. ಇಲ್ಲಿ ಬಂದಮೇಲೆ ಏನಿಸ್ತದೆ ನನಗೆ ಅಂತಂದರೆ, ಅಮ್ಮಗೆ ಫೋನ್ ಮಾಡಬೇಕು ಅನ್ನೋ ಥರ ಆ ಥರ ಫೀಲ್ ಆಗ್ತದೆ. ಈ ಬೆಳಗ್ಗೆಯಿಂದ ಫೋನ್ ಮಾತಾಡಿದಲ್ವ, ಮಮ್ಮಿ ಜೊತೆ ಫೋನ್ ಮಾಡೋಣ. ಹೆಂಗೆ ಬಂತು ಗೊತ್ತಾ, ಪಟ್ಟಂತ ಬಂತು. ಇವಾಗ ರಕ್ಷಿತ್ ಇವಾಗ ಬಂದ, ಅವನು ಅಲ್ಲೇ ಉಳ್ಕೊಂಡಿದ್ದಲ್ಲ, ಇವಾಗ ಬಂದ. ಅವನು ನಿನ್ನೆ ಬಂದ. ಹೀಗೆ ಒಬ್ಬೊಬ್ಬರೇ ಮನೇಲಿ ನಮಗೂ ಬೇಜಾರಾಗುತ್ತಲ್ವ, ಎಲ್ಲರೂ ಇಲ್ಲ ಅಂತಂದ್ರೆ ಅಲ್ಲಿ ಬಿಟ್ಟು ಬರೋಕ್ಕೂ ಒಂಥರ ಬೇಜಾರು. ಇಲ್ಲಿ ನಾವು ಹೊಂಟಿ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅದಕ್ಕೆ ಎಲ್ಲರೂ ಇದ್ದಾರೆ ಸದ್ಯಕ್ಕೆ. ಓಕೆ, ನಾನು ದೀಪ ಹಚ್ಬಿಡ್ತೀನಿ. ಖುಷಿ ಆಟ ಆಡ್ತಾ ಇದ್ಲಲ್ಲ, ನೋಡ್ತಾ ಹಂಗೆ ನಿಂತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಎಲ್ಲ ಆಯಿತು, ಹೊಸಲು ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ತುಂಬ ದಿನ ಆಯಿತು ಆಗಲೇ ದೀಪ ಹಚ್ಚಿ ಮನೆಯಲ್ಲಿ. ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ನೋಡಿ ಅವಳದೇ ಒಂಥರ ಆಟ. ಯಾರದು ಖುಷಿಮಾ? ನಾನು ಆವಾಗಲೇ ಹೇಳ್ದಂಗೆ ಅದೇ ಹೇಳ್ದಲ್ಲ, ಬೇಜಾರ ಮೇಲೆ ಬೇಜಾರು. ಆಲ್ರೆಡಿ ಈ
2024 ನಾನು ಹೊಸ ವರ್ಷದಲ್ಲೇ ಹೇಳಿದೆ, ಈ ವರ್ಷನಾದರೂ ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಸಾವು ನೋವು ಏನೂ ಆಗ್ದಲೇ ಇರಲಪ್ಪ, ಎಲ್ಲರೂ ಖುಷಿಯಾಗಿರ್ಲಪ್ಪ ಅಂತ. ಅದೇನೋ ಗೊತ್ತಿಲ್ಲ, ಅದು ಯಾವ ಬಾಯಲ್ಲಿ ಹೇಳಿದ್ನೋ ಎಲ್ಲ ಆಪೋಸಿಟೇ ಆಗಿಬಿಡ್ತಾ ಇದೆ. ಹಾಗೆ ನನ್ನ ಈ ಸರಿ ತುಂಬಾ ಲಾಸ್ ಆಗಿದೆ, ನನ್ನ ಲೈಫಲ್ಲೇ ತುಂಬ ಲಾಸ್ ಆಗಿದೆ. ಹಾಗೆಯೇ ನನಗೆ ಮೈನ್ ಇಂಪಾರ್ಟೆಂಟ್ ಬೇಕಾಗಿ ನನ್ನ ಫೋನ್ ಕೂಡ ಒಡೆದೋಯ್ತು. ರಕ್ಷಿತ್ಗೆ ಕಳಿಸ್ಕೊಟ್ಟಿದ್ದೆ, ಅದು ನೋಡಿದ್ರೆ ಒಂದು ಡಿಸ್ಪ್ಲೇ ಹಾಕೋದಕ್ಕೆ 10,000-12,000 ರೂಪಾಯಿ 10K ಪ್ಲಸ್ ಆಗುತ್ತೆ ಅಂತ ಹೇಳಿದ್ರು. ನಂಗೆ ಅದೇ ಬೇಜಾರಾಯಿತು, ಇದೇನಪ್ಪ ಇದು, ಏನು ನನ್ನ ಟೈಮೇ ಚೆನ್ನಾಗಿಲ್ವಾ, ಯಾಕೆ ಈ ಥರ ಆಗ್ತಾಯಿದೆ, ಬೇಜಾರ ಮೇಲೆ ಬೇಜಾರಾಗ್ತಾಯಿದೆ, ನೋವು ಮೇಲೆ ನೋವು ಆಗ್ತಾಯಿದೆ, ಖರ್ಚು ಮೇಲೆ ಖರ್ಚಾಗ್ತಾಯಿದೆ. ಸೊ ಯಾಕೆ ಹೀಗೆ ಆಗ್ತಾಯಿದೆ ಅನ್ನೋದೇ ಒಂದೊಂದು ಸರಿ ಗೊತ್ತಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಹೇಗಿದ್ರು ರಿಷಿ ನನ್ನ ಜೊತೆಯಲ್ಲೇ ಇದ್ದ, ಅದರಿಂದ ನಂಗೊಂದು ಸ್ವಲ್ಪ ಧೈರ್ಯ ಥರ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ. ಇಲ್ಲ ಅಂತಂದರೆ ನಂಗೊಂದು ಸ್ವಲ್ಪ ನಿಜವಾಗ್ಲೂ ಬೇಜಾರು ಆಗ್ತಾಯಿತ್ತು ಕೂಡ. ಇನ್ನು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ರು, ಅವರು ಕೂಡ ಬಂದರು. ಬಂದು ಖುಷಿಮಾಗೆ ಬಂದು ಪೂಜೆ ಅವಳಿಗೆ ಮಾಡಿಸ್ಲೇಬೇಕು ನೋಡಿ. ಏನು ಮರ್ತರು 15 ದಿನ ಮನೆಯಲ್ಲಿ ಇಲ್ಲ ಅಂತಂದ್ರು, ಅವಳು ಅದನ್ನು ಮಾತ್ರ ಏನು ರೆಗ್ಯುಲರಾಗಿ ಮಾಡಿಸ್ತಾಯಿದ್ದೆ ಅದನ್ನು ಮಾತ್ರ ಮರ್ತಿಲ್ಲ ಅವಳು. ಅಮ್ಮ ಹಿಂಗೆ ಮಾಡಿಸ್ತಾರಲ್ಲ, ಅಮ್ಮ ಮಾಡಿಸಿ ಕಡ್ಡಿ ಇಟ್ಕೊಂಡು ಬೆಳಗಿಸಿ ಅಂತ ಹೇಳ್ಕೊಂಡು ಬಂದಳು. ಬಾಗಿಲಿಗೆಲ್ಲ ದೀಪ ಹಚ್ಚಿ, ತುಂಬ ದಿನ ಆಗಿತ್ತಲ್ವಾ ದೀಪನೂ ಕೂಡ ಹಚ್ಚಿ ಇಲ್ಲೆಲ್ಲ. ಸೊ ಏನೋ ಒಂಥರ ಮನಸ್ಸಿಗೆ ಒಂದು ಸ್ವಲ್ಪ ಭಾರ ಅಂತ ಅನಿಸ್ತಾಯಿದ್ರು. ಏನೋ ಒಂದು ಸ್ವಲ್ಪ ಇದೆಲ್ಲ ಮಾಡಿದ್ರೆ ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಷ್ಟೇ. ಇನ್ನು ಅಡುಗೆ ಎಲ್ಲ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ, ಯಾಕೆಂದರೆ ಅಡುಗೆ ಎಲ್ಲ ಮಧ್ಯಾಹ್ನನೇ ಮಾಡಿ ಇಟ್ಟಿದ್ನಲ್ಲ, ಅದರಿಂದ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಇರೋದನ್ನೇ ರೈಸ್ ಮಾಡಿಬಿಟ್ಟು ಇದು ಮಾಡೋಣ ಅಂತ. ಇನ್ನು ಜೊತೆಗೆ ಊರಿಂದ ಬರ್ತಾ ನಾನು ಒಂದಷ್ಟು ಪುಳಿಯೋಗರೆ ಗೊಜ್ಜು ಅದೆಲ್ಲ ಮಾಡಿಸ್ಕೊಂಬಂದಿದ್ದೆ. ದರ್ಶು ಯಾಕೆ ಭಟ್ರು ಅಡುಗೆ ಮಾಡ್ತಾಯಿದ್ರಲ್ಲ ಆ ಟೈಮ್ನಲ್ಲಿ ಪುಳಿಯೋಗರೆ ಗೊಜ್ಜೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಾವು ಮಟನ್ ಅಡುಗೆ ಮಾಡಿದ್ವಲ್ಲ ಆ ಮೂಮೆಂಟಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿಕೊಟ್ಟಿದ್ರು. ರಕ್ಷಿತ್ ಬಿಸಿ ಬಿಸಿ ಅನ್ನ ಮಾಡಿದೆ, ಅದನ್ನೇ ಹೋಗಿ ಕಲಿಸ್ಕೊಂಡು ಅವ್ನಿಗೆ ಹೊಟ್ಟೆ ಹಸ್ವಾಗ್ತಾಯಿದೆ ಅಮ್ಮ ನನಗೆ ಅಂದ್ಬಿಟ್ಟು ಪುಳಿಯೋಗರೆ ಗೊಜ್ಜು ಹೋಗಿ ಕಲಿಸ್ಕೊಂಡು ಊಟ ಮಾಡ್ದವನು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದ. ಅಂದರೆ ದರ್ಶು ಕಡೆಯವರು ಭಟ್ರು ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು. ಅಷ್ಟು ಇಷ್ಟ ಆಗ್ತಾಯಿತ್ತು ಗೊತ್ತಾ. ಚೆನ್ನಾಗಿದೆ ನಿಜವಾಗ್ಲೂ. ಹಾಗೆ ಇಡ್ಬೋದು ಎಷ್ಟು ದಿನ ಬೇಕಾದ್ರು ಅಂತ ಅನಿಸುತ್ತೆ. ನಾನು ಸದ್ಯಕ್ಕೆ ಹೊರಗಡೆನೇ ಇಟ್ಟಿದ್ದೀನಿ, ಯಾಕಂದರೆ ಬಾಕ್ಸಲ್ಲಿ ತಂದಿರೋದು ಅದು ಪುಳಿಯೋಗರೆ ಗೊಜ್ಜು, ಅದಕ್ಕೆ ಹಾಗೇ ಇಟ್ಟಿದ್ದೆ. ಇನ್ನು ಖುಷಿಗೂ ಹಾಗೆ ಊಟ ಮಾಡಿಸ್ಬಿಡೋಣ, ಮತ್ತು ಮಕ್ಳಿಗೆ ಯಾರ್ಯಾರು ಊಟ ಮಾಡ್ತೀರಾ ಕೇಳಿಕೊಂಡು ಊಟಕ್ಕೆ ಕೊಟ್ಬಿಡೋಣ. ಇಲ್ಲ ಪುಳಿಯೋಗರೆ ಬೇಕಂತಾರ, ಇಲ್ಲ ಏನು ಅನ್ನ ಸಾಂಬಾರು ಬೇಕಂತಾರೆ ಕೇಳ್ಬಿಟ್ಟು ಮಾಡ್ಕೊಡೋಣ ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಸೊ ಹೇಳ್ದಂಗೆ ಪುಳಿಯೋಗರೆ ಗೊಜ್ಜು ನೋಡಿ ಆ ಥರ. ಆದರೆ ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಇರೋ ಥರ ಫೀಲ್ ಆಗ್ತಾಯಿತ್ತು, ಯಾಕೆಂದರೆ ಅದು ಮಿಕ್ಸ್ ಮಾಡಿರಲಿಲ್ಲ. ನಾವು ಹೆಂಗೆ ಇತ್ತೋ ಅದನ್ನು ಬಾಕ್ಸಲ್ಲಿ ಹಾಗೇ ತಂದು ಇಟ್ಬಿಟ್ಟಿದ್ವಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೆ. ನೋಡಬೇಕು ಒಂದು ಸ್ವಲ್ಪ ದಿನ ಆದಮೇಲೆ ಫ್ರಿಡ್ಜಲ್ಲಿ ಎತ್ತಿಡಬೇಕು. ಆ್ಯಕ್ಚುಲಿ ಏನೂ ಹಾಳಾಗಲ್ಲ ಅನಿಸುತ್ತೆ, ಯಾಕೆಂದರೆ ಕೊಬ್ಬರಿ ಆ ಥರ ಎಲ್ಲ ಏನೂ ಹಾಕಿಲ್ಲ ಅಂತ ಅಂದ್ಕೊತೀನಿ. ನೋಡೋಣ ಎಷ್ಟು ದಿನ ಬರುತ್ತೆ ಎಮರ್ಜೆನ್ಸಿಗೆ ಅಂತ ನೋಡೋಣ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸದ್ಯಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್, ಮತ್ತು ಇನ್ನೊಂದು ಹೊಸ ವ್ಲಾಗ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.